है यार इसकी माँ की। क्या हो इसको? हाँ, पेट्रोल है ना? ये आयो माँ माँ ठीक। कहाँ जाऊँ? अरे ಗೋಪಾಲ ಫೋನ್ ಎತ್ತೋ, ಅರ್ಜೆಂಟ್ ಇದೆ. रोतने ನನ್ನ ಮಗಂದು. ರಾಜೇಶ ಫೋನ್ ಎತ್ತೋ. ಸರಿ ಸರ್, ಬರ್ತೀನಿ. ಸರಿ ಹೇಳು ಬಂಗಾರ, ಎಲ್ಲೋಗ್ತೀನಿ ನಾನು? ಇಲ್ಲೇ ಇದ್ದೀನಿ ಕಣೆ. ಎಲ್ಲ ನನ್ನ ಮಕ್ಕಳು ಹಿಂಗೆ ಎಮರ್ಜೆನ್ಸಿ ಅಂತಾಗಲೇ ಫೋನ್ ಎತ್ತಲ್ಲ. ಯಾವನು ಮೀಕ ಈ ಕಡೆನೇ ಬರ್ತಾವನೆ. ಮಾಡ್ತೀನಿರು. ಎಲ್ಲಪ್ಪ ವೇಸ್ಟು. भगवान, गैरेज मिल गया। थैंक यू भगवान, थैंक यू। भैया, अरे ओ भैया, भैया ಸ್ವಲ್ಪ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಸ್ವಲ್ಪ ಚೆಕ್ ಮಾಡಿ ಬನ್ನಿ. ಥೋಡ ಅರ್ಜೆಂಟ್ ಇದೆ ಭಯ್ಯ. ಭಯ್ಯ ಬನ್ನಿ ಭಯ್ಯ ಪ್ಲೀಜ್, ಥೋಡ ಅರ್ಜೆಂಟ್ ಇದೆ ಭಯ್ಯ. ಗಾಡಿ ಚೆಕ್ ಮಾಡಿ ಬನ್ನಿ ಭಯ್ಯ ಪ್ಲೀಜ್. आओ भैया आओ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಇವಾಗ ಆಗಲ್ಲ. अरे भैया हेल्प करो ना प्लीज भैया, ತುಂಬ ಅರ್ಜೆಂಟ್ ಇದೆ. ಈಗ ಆಗಲ್ಲ ಅಂತ ಹೇಳ್ತಿಲ್ವಾ? ಅಷ್ಟು ಅರ್ಜೆಂಟ್ ಇದ್ರೆ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಮೆಕ್ಯಾನಿಕ್ ಶಾಪ್ ಇದೆ, ಅಲ್ಲೋಗಿ ರೆಡಿ ಮಾಡಿಸ್ಕೊ. ಏನು ಇನ್ನೂ 1 ಕಿಲೋಮೀಟ್ರಾ? ಭಯ್ಯ ಪ್ಲೀಜ್ ಭಯ್ಯ, ಏಕ್ ಹೆಲ್ಪ್ ಕರೋ ನಾ, ನೀನು ಕೈ ಮುಗಿದು ಕೇಳ್ಕೊತೀನಿ ಭಯ್ಯ. ಪ್ಲೀಜ್ ಭಯ್ಯ ಪ್ಲೀಜ್. ಭಯ್ಯ ಏನಾಯ್ತು? ಅದು ಇದಕ್ಕೆ ಒಂದು ಆಯಿಲ್ ಬೇಕು, 14 ಸರಿ ಹೋಗುತ್ತೆ. ಭಯ್ಯ ಇನ್ನೂ ಏನು ಓಪನೇ ಮಾಡಿಲ್ಲ, ಅದೆಂಗೆ ಗೊತ್ತಾಯ್ತು ನಿಮಗೆ? ಈಗೇನೋ ಗಾಡಿ ಬೇಕಾ ಮಾಡುವ? ಭಯ್ಯ ಮಾಡಬೇಕು ಭಯ್ಯ, ಸರಿ ಮಾಡಬೇಕು. ಸರಿ, ಅಲ್ಲಿ ನನ್ನ ಗಾಡಿ ಇದೆ, ತಗೊಂಡು ಹೀಗೆ ಹೋಗು. 1 ಕಿಲೋಮೀಟರ್ ದೂರದಲ್ಲಿ ಒಂದು ಆಟೋಮೊಬೈಲ್ ಶಾಪ್ ಇದೆ. ಭಯ್ಯ ಯಾವ ಆಯಿಲ್ ಬೇಕು ಭಯ್ಯ? ಅಲ್ಲಿ ಹೋಗಿ ನಂಗೆ ಕಾಲ್ ಮಾಡು, ಹೇಳ್ತೀನಿ. ಟೀಕೆ ಭಯ್ಯ. ಓ ಭಯ್ಯ. ಭಯ್ಯ नीलेश. हाँ नीलेश. नीलेश नहीं भैया, नीलेश. हाँ नीलेश. हाँ करेक्ट है भैया. हाँ ಹಂಗೆ ಹೋಗ್ಬಿಟ್ರೆ ಫೋನ್ ನಂಬರ್ ಕೊಡು. ಬೇಡ, ನನ್ನ ಫೋನ್ ನಂಬರ್ ತಗೋ. ठीक है भैया.
इधर हार्डवेयर शॉप किधर है? कुछ भी नहीं है इधर. हाँ भैया. ಇನ್ನು ಆರ್ತಿ ಮುಂಡೆದು ಇನ್ನೂ ಫೋನ್ ಮಾಡಿದ್ವಲ್ಲ. ಹಾಂ ಹಾಂ ಹಲೋ भैया इधर ऑटोमोबाइल शॉप नहीं है. ಅಲ್ಲಿ ಅಕ್ಕಪಕ್ಕ ಏನಿದೆ? इसके बाजू में एक पिरामिड है भैया. ಹಾಂ ಹಾಂ ಅದ್ರ ಪಕ್ಕ उधर पक्का. भैया इधर किनारा वाइन शॉप है भैया. हाँ ये कौन सा ब्रांड है? ಬೇಕಿತ್ತಾ? नहीं है भैया ನಾನು ಕುಡಿಯೋದಿಲ್ಲ. ಭಯ್ಯ ಈಗ ಆಯಿಲ್ ಸಿಗ್ಲಿಲ್ವಲ್ಲ, ಏನು ಮಾಡೋದೀಗ? ಇದಕ್ಕೆ ಟೈಮ್ ಬೇಕು. ಅರೆ ಭಯ್ಯ ನಂಗೆ ಅರ್ಜೆಂಟ್ ಇದೆ ಪ್ಲೀಸ್. ಅದಕ್ಕೆ ನಾನೇನು ಮಾಡಲಿ? ಸ್ಪಾರ್ಕ್ ಪ್ಲಗ್ ಚೆಕ್ ಮಾಡಬೇಕು, ತುಂಬ ಕೆಲಸ ಇದೆ. ಭಯ್ಯ ಪ್ಲೀಸ್ ಭಯ್ಯ ಮುझे ಅರ್ಜೆಂಟ್ ಜಾನಾ ಹೈ. ನಿಂಗೆ ಡಬಲ್ ಪೈಸೆ ಕೊಡ್ತೀನಿ, ಬೇಕಿದ್ರೆ ಇನ್ನು ಕ್ವಾರ್ಟರ್ ತಂದು ಕೊಡ್ತೀನಿ, ಸರಿನಾ? ಈಗ 5:30 ಅಲ್ವಾ ಶಾರ್ಪ್ 6 ಗಂಟೆಗೆ ನನ್ನ ಶಾಪ್ ಕ್ಲೋಸು. ಅದಾದಮೇಲೆ ಏನೇ ಅರ್ಜೆಂಟ್ ಕೆಲಸ ಬಂದರೂ ಒಂದು ನಟ್ಟು ಬೋಲ್ಟು ಕೂಡ ನಾನು ಟೈಟ್ ಮಾಡಲ್ಲ. ಭಯ್ಯ ಪ್ಲೀಸ್ ಭಯ್ಯ. ಇಲ್ಲ ಕಣೆ ಬಂಗಾರ. ಹಾಯ್ ಕಷ್ಟಪಟ್ಟು ಗಾಡಿ ಕಣೋ ಮೆಟ್ಟುಗಳಿಯೋ. ಹೇಳ್ ಬಂಗಾರ, ಯಾಕೋ ಮಗ ಅಷ್ಟು ಡೌಟ್ ಪಡ್ತೀಯ ನೀನು? ಏನು ನಂಬೋದೇ ಇಲ್ಲ ಅಂತೀಯಪ್ಪ. ಏನಾಯ್ತು ಭಯ್ಯ ಪ್ಲೀಸ್. ನಿನ್ನಂಥ ಫ್ರೆಂಡ್ಸ್ ಇದ್ದಾಗ ನಾನು ಯಾಕೋ ಟೆನ್ಷನ್ ಮಾಡ್ಕೊಳ್ಳಿ? ಇಲ್ಲ ಹೇಳು. ಹೆವಿ ನಾಟಿ ಆಗ್ಬಿಟ್ಟಿದ್ಯಪ್ಪ ನೀನು. ಅನ್ನ ಕೊಟ್ಟೋರ್ಕಿಂತ ಕಳ್ಳಿ ಆಗ್ಬಿಟ್ಟಿದ್ಯಾ. ಎಣ್ಣೆ ಕೊಟ್ಟೋರ್ನ ಸುಮ್ಮನೆ ದೇವರ ಸ್ಥಾನದಲ್ಲಿ ಪಬ್ಲಿಕ್ ಅಲ್ಲೆಲ್ಲ ಕೊಡಕ್ಕಾಗತ್ತಾ? ಆಗಲಿ ಸುಮ್ಮನೆ. ನಿಲೇಶ್ ಹಾ ಭಯ್ಯ ಗಾಡಿ ನಾನು ಇಲ್ಲೇ ಆಡ್ತಾ ಇದ್ದೀನಿ. ಥ್ಯಾಂಕ್ ಯು ಭಯ್ಯ. ಹೋಗು ಮಗ. ಇಲ್ಲ ಕೊಟ್ನಲ್ಲ ಸಾಕು. ಇವತ್ತೊಂದೇ ಒಂದು ರಾತ್ರಿ ಕೂಡ, ನಾಳೆ ಬೆಳಿಗ್ಗೆ ಒಂದು ಗಾಡಿ ರೆಡಿ ಆಗುತ್ತೆ. ನಿನ್ ಗಾಡಿ ಕೊಟ್ಟ ಒಂದು ಗಾಡಿ ತಗೊಂಡೋಗ್ತಾರೆ. ಲೋ ಮಗ ಲೇ, ಯಾರು ಯಾವ ಊರು ಏನು ಗೊತ್ತಿಲ್ಲದಲ್ಲಿ ಗಾಡಿ ಹೆಂಗ ಕೊಡ್ತೀಯಾ? ಏನು ಯೋಚನೆ ಮಾಡ್ಬೇಡ, ಅವ್ನು ತುಂಬಾ ಹುಡುಗ. ನಿಲೇಶ್ ಭಯ್ಯ ಹೊರಡು ಮತ್ತೆ ಥ್ಯಾಂಕ್ ಯು ಭಯ್ಯ. ಆದ್ರೂ ಹೆವಿ ನಾಟಿ ಆಗ್ಬಿಟ್ಟಿದ್ಯಪ್ಪ. ಅವನ್ ಗಾಡಿ ಕೊಡ್ದಲ್ಲೇ ಇದ್ರೆ ದಡ್ಡ ಅವನ್ ಗಾಡಿ ಇಲ್ಲೇ ಇಟ್ಟಿದ್ದಾನೆ. ಆಮೇಲೆ ಮಾಡ್ತೀನಿ, ಅದನ್ನ ತಗೊಂಡಕ್ಕೆ ಅವ್ನು ಬರ್ಲೇಬೇಕು ತಾನೆ. ಯಾಕೆ ಹಿಂಗ್ ಮಾಡ್ತೀಯಾ? ಏನ ಪ್ಲೀಸ್ ಬಿಡೆ ಬಿಡೆಪ್ಪ. ಚಿನ್ನ ಮಾಡ್ತೀನಿರು. ಯಾಕ ಮಗ ಏನಾಯ್ತು? ಲೈ ನಮ್ ಗೋಪಾಲ ದೇವರಾಗ್ಬಿಟ್ಟ ಕಣ. ನನ್ನ ಬಾಯಿ ಸರಿಯಾಗಿ ಬರ್ತದೆ ಇವಾಗ. ಮಗ 6 ಗಂಟೆ ಆಗೋಯ್ತು. ಈ ಗಾಡಿ ಇದಕ್ಕೆ ತಕ್ಕ ಬರಕಾಗಿದ್ದು ಬರಲೇ. ರಾಘು ಕಾಂಬಾರ ಬಂದೇಣ. ದೇವ್ರೆ ಲಿವರ್ನ ಕಾಪಾಡಪ್ಪ. ಇಲ್ಲ ಕಣೆ ಇವಾಗ ಬಂದೆ, ಇಲ್ಲೇ ನಮ್ಮ ಫ್ರೆಂಡ್ಸ್ ಜೊತೆ ಇದ್ದೀನಿ. ಆಮೇಲೆ ಮಾಡ್ತೀನಿ ಬಿಡು. ಹೇಳು ಬಾ ಸಾಹೇಬ್ರೆ, ಸ್ಟಾರ್ಟರ್ ಏನ್ಕೊಳ್ಳಿ? ಏನ್ ಮರ್ಯಾದೆ ಏನ್ ಮರ್ಯಾದೆ. ಕುಡುಕರಿಗೂ ಅವ್ರಿಗೆ ಸಿಗ್ಬೇಕಾಗಿರೋ ಮರ್ಯಾದೆ ಸಿಗೋ ಜಾಗ ಅಂದ್ರೆ ಅದು ಬಾರ್ ಒಂದೇ. ಎಣ್ಣೆ ಎಲ್ಲಿರುತ್ತೋ ಅಲ್ಲಿ ಶ್ರದ್ಧೆ ಭಕ್ತಿ ಇರುತ್ತೆ. ಇರುತ್ತೆ. ಉಪ್ಪಿನಕಾಯಿ ಅಲ್ಲಿದ್ ಕಾಣಿ. ಯಾವ್ದಲಾ? ಮಾವಿನಕಾಯೇ? ಅಲ್ಲ, ತೆಂಗಿನಕಾಯಿ. ನೀನು ಸುಮ್ಮನಿರಲೇ ಮಗ. ನಾಳೆ ಗಾಡಿ ವಾಪಸ್ ಕೊಡ್ತಾನೆ ಅವನು. ದೇವ್ರಿಗೆ ಕೈ ಮುಗಿ, ಎಲ್ಲ ಒಳ್ಳೇದಾಗತ್ತೆ. ನೀನು ಒಳ್ಳೆ. ಈ ಪೆಗ್ಗು ಗೋಪಾಲ ಅಣ್ಣಂಗೆ, ಇದು ರಾಜೇಶ್ ಅಣ್ಣಂಗೆ, ಇದು ಮಧು ಅಣ್ಣಂಗೆ. ರಘು 1 ಕ್ವಾರ್ಟರ್ ಪಾರ್ಸಲ್. ಓಕೆ. ಅಲೋ
ಚಿನ್ನ ಇಲ್ಲೇ ದೇವಸ್ಥಾನ. ರಾಘು 2 ಕ್ವಾರ್ಟರ್ ಪಾರ್ಸಲ್. ಸುಮ್ಮನಿರು, ಕೇಳಿಸ್ಕೊಂಡ್ಬಿಡ್ತಾಳೆ. ಚಿನ್ನ ಇಲ್ಲ, ಬರ್ತಾ ಇದೀನಿ ಕಣೆ, ಎಲ್ಲೂ ಇಲ್ಲ. ಶಿವ. ಎಲ್ಲ ನನ್ನ ಹಣೆ ಬರ. ಅಪ್ಪ ನೋಡಿದ್ರೆ ಹಿಂಗೆ, ಮಗ ನೋಡಿದ್ರೆ ಹಂಗೆ. ಈ ಮನೇಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ. ಮದ್ವೆ ವಯಸ್ಸು ದಾಟಿ ಹೋಗ್ತಾ ಇದೆ. ಮಗನಿಗೆ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆ ಅಪ್ಪಂಗಿಲ್ಲ. ನಾನೇ ಹುಡುಗಿ ನೋಡಿ ಮದ್ವೆ ಆಗ್ಬೇಕು ಅಂತ ಮಗಂಗೂ ಇಲ್ಲ. ಒಂದ್ ಲೋಟ ನೀರ್ ತಗೊಂಡ್ ಬರ. ಮೂರ್ ಹೊತ್ತು ಮುಸ್ರೆ ತಿಕ್ಕು, ಗಂಡನ್ ಸೇವೆ ಮಾಡು, ಇದೇ ಆಯ್ತು ನಂದು. ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅದಾಗೋ ಟೈಮಲ್ಲಿ ಆಗುತ್ತೆ ಬಿಡು. ಹಿಂಗೆ ಹೇಳಿ ಹೇಳಿನೇ ಅವನಿಗೆ 32 ದಾಟಿರೋದು. ಛೇ, ಈ ಮನೇಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ ರೀ. ಒಂದ್ಸಲ ಅವನ ಎದುರುಗಡೆ ಕೂತ್ ಮಾತಾಡ್ರಿ. ವಯಸ್ಸಿಗೆ ಬಂದಿರೋ ಮಗಂಗೆ ಮದುವೆ ಮಾಡಿಸೋ ಯೋಚನೆ ಇಲ್ವಾ ಅಂತ ಊರವರೆಲ್ಲ ಮಾತಾಡ್ತಿದ್ದಾರೆ. ನಾನೇನೇ ಮಾಡಲಿ, ಅವನೆಲ್ಲಿ ನನ್ನ ಮಾತು ಕೇಳ್ತಾನೆ? ನನ್ನ ಎದುರುಗಡೆ ನಿಂತು ಮಾತಾಡ್ತಾನೆ ಅವನು? ಯಾವಾಗಲಾದರೂ ನೀನೇ ನಿಧಾನಕ್ಕೆ ಒಂದು ಮಾತು ಹೇಳು. ಎಲ್ಲನೂ ನಾನೇ ಮಾಡ್ತೀನಿ, ನೀವು ಕೂತ್ಕೊಂಡು ಇನ್ಶೂರೆನ್ಸ್ ಫಾರ್ಮ್ ತುಂಬಿ. ನನ್ನ ಮಗನಿಗೆ ಕುಡಿಯೋದು ಬಿಟ್ಟರೆ ಬೇರೆ ಏನೂ ಬೇಕಿಲ್ಲ. ಇವನಿಗೆ ಕುಡಿಯೋದು ಬಿಡಿಸ್ಬೇಕು ಅಂದರೆ ಮದುವೆ ಒಂದೇ ಕಣೆ ಪರಿಹಾರ. ಹುಚ್ಚು ಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚು ಬಿಡಲ್ಲ ಅಂದಂಗಾಯ್ತು. ಅವನು ಬಂದ ಕೂಡಲೇ ಆ ಫೋಟೋ ತೋರಿಸು ನೋಡೋಣ. ಎಣ್ಣೆ ಏಟಲ್ಲಿ ಏನಾದರೂ ಪವಾಡ ಆದರೂ ಆಗ್ಬೋದು. ಓಹೋ, ಆಗುತ್ತೆ ಆಗುತ್ತೆ ಪವಾಡ ನಿಮ್ಮ ತಲೆ. ಮಾತಾಡಬೇಡಿ, ಯಾವ ಬಂದ. ಹೋಗು ಹೋಗು, ತೋರ್ಸು ತೋರ್ಸು ತೋರ್ಸು. ಮಧು, ಹುಡುಗಿ ಹೆಂಗಿದ್ದಾಳು? ಚೆನ್ನಾಗಿದ್ದಾಳೆ. ಯಾವುದಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಕ್ಕೆ ಹೇಳಿ. ನೀ ಹಿಂಗೆ ಆಡ್ತಾ ಇದ್ರೆ ಹೆಂಗೋ? ಇರೋದೊಬ್ಬ ಮಗ, ಅವನಿಗೆ ಮದುವೆ ಮಾಡಿಸ್ಬೇಕು ಅಂತ ನಮ್ಗೆ ಆಸೆ ಇರಲ್ವಾ? 2 ವರ್ಷದಿಂದ ಹಿಂಗೆ ಮದುವೆ ಬೇಡ ಬೇಡ ಅಂತಾನೆ ಇದೆಯಾ? ಊರವರೆಲ್ಲ ನೋಡಿದ್ರೆ ಬೇರೆ ಥರನೇ ಮಾತಾಡ್ತಾರೆ. ಇದನ್ನೆಲ್ಲ ಕೇಳೋದಕ್ಕಿಂತ ಸಾಯೋದು ವಾಸಿ. ನಂಗೂ ನಿಮ್ಮ ಅಪ್ಪಂಗೂ ಒಂದು ದೊಡ್ಡ ವಿಷ ಕೊಟ್ಬಿಡು. ಸರಿ, ಏನೋ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ಹುಡುಗಿ ನೋಡಕ್ ಹೋಗ್ಬೇಕು, ಬೇಗ ತಯಾರಾಗು. ನೀವೇನ್ ಮುಖ ನೋಡ್ತಾ ಕೂತಿದ್ದೀರಾ? ಬೇಗ ಬ್ರೋಕರ್ಗೆ ಕಾಲ್ ಮಾಡಿ. ಇವತ್ತು ನಮ್ಮದು ಹುಡುಗಿ ನೋಡಕ್ ಹೋಗ್ತಾ ಇದ್ದಾನೆ. ಆಲ್ ದ ಬೆಸ್ಟ್ ಕಣ ಮಧು. ಮಧು, ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಹೋಗಿಯಪ್ಪ. ಹುಡುಗಿ ಫಿಕ್ಸ್ ಆದ್ರೆ ಪಾರ್ಟಿ ಕೊಡ್ಬೇಕು. ಲೋ ಮಗ, ಬೇಡ ಕಣ. ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಆರಾಮಾಗಿ ಇದೆಯಾ? ಇವೆಲ್ಲ ಬೇಕಣ್ಣ. ಲೋ ಗೋಪಿ, ನೀ ತಿಕ್ಕ ಮುಚ್ಕೊಂಡಿರಪ್ಪ. ಏ ಬಂದೇ ಇರಮ್ಮ.
ನಿಮ್ಗೆಲ್ಲ ಮದುವೆ ಯಾಕ್ರೆ ಹೋಗಿ ಮಠ ಸೇರ್ಕೊಳ್ಳಿ. ಓ ನಾಗರಾಜ ಬಂದ್ಯಾ? ಬಾ ಬಾ. ಲೇ ಗುಲಾಬಿ, ನಾಗರಾಜ ಬಂದ ಕಣೆ. ಏನ್ರಿ ಇನ್ನು ರೆಡಿ ಆಗ್ಲಿಲ್ವಾ? ಲೇಟ್ ಆಯ್ತಲ್ಲ ಮಾರ್ರೆ. ಓ ನಾಗರಾಜ, ತಿಂಡಿ ಆಯ್ತಾನ? ತಿಂಡಿ ಎಲ್ಲ ಆಯ್ತು, ಹೊರಡುವ ನಡೀರಿ, ಟೈಮ್ ಆಯ್ತಲ್ಲ. ಹೊರಡಕ್ಕೆ ನಮ್ಮ ಸಾಹೇಬರದು ಇನ್ನೂ ಮೇಕಪ್ ಆಗಿಲ್ವಲ್ಲಪ್ಪ. ಮೆತ್ತಾಗಿ ಮಾತಾಡ್ರಿ, ಕೇಳಿಸ್ಕೊಂಡ್ರೆ ಕೋಪದಲ್ಲಿ ಬರೋದೇ ಇಲ್ಲ ಅಂತಾನೆ. ಅವನೇನ್ ರೆಡಿ ಆಗ್ತಾವನೋ ಇಲ್ಲ ಒಬ್ನೇ ಕುಂತ್ಕ ಎಣ್ಣೆ ಪಾರ್ಟಿ ಮಾಡ್ತಾವನೋ ಗೊತ್ತಿಲ್ಲ. ನೀವು ಮುಂದೆ ನಡೀರಿ, ನಾನು ಅವನನ್ನ ಕರ್ಕೊಂಡ್ ಬರ್ತೀನಿ. ಸರಿ, ಬೇಗ ಕರ್ಕೊಂಡ್ ಬಾ. ಹಾ ಬಂದ್ಯಾ? ಒಂಚೂರು ಹಿಡ್ಕ. ಹೊಡುವ ಪ್ರಕಾಶ, ಗಾಡಿ ತೆಗಿಯೋ. ಬನ್ನಿ ಬನ್ನಿ. ನಾಗರಾಜ, ಹೋದ ವರ್ಷ ನೀನು ಒಂದು ಮದುವೆ ಮಾಡಿಸಿದ್ಯಲ್ಲ, ಅದೇ ಫಾರಿನ್ ಹುಡುಗ, ಅದು ಡೈವರ್ಸ್ ಆಯ್ತಂತೆ, ನಿಜನಾ? ನೋಡಿ ಸ್ವಾಮಿ, ಮದುವೆ ಮಾಡಿದ್ ಮಾತ್ರ ನಾನು, ಡೈವರ್ಸ್ ಕೊಡ್ತಿದ್ದು ಆ ಲಾಯರ್. ಪ್ರೇಮ ಆಗಿಲ್ವೇನೇನು? ಬಾರೆ. ಹುಡುಗಿ ನೋಡಿ ಆಯ್ತಲ್ಲ, ಏನು ಎತ್ತ ಅಂತ ಸ್ವಲ್ಪ ದಿನ ಬಿಟ್ಟು ಹೇಳ್ತೀವಿ. ಏನ್ ಸೀನಣ್ಣ? ಆಗಬಹುದು. ನೀವು ಅಷ್ಟೇ, ಒಂದು 4 ದಿನ ಬಿಟ್ಟು ಹೇಳಿ, ತೊಂದರೆ ಇಲ್ಲ. ಹೌದೌದು, ನಿಧಾನವಾಗಿ ತಿಳಿಸಿ. ಹೌದಾ? ಹುಡುಗ ಹುಡುಗಿ ಏನಾದ್ರು ಮಾತಾಡ್ಕೊಳ್ಳೋದಿದ್ರೆ ಮಾತಾಡ್ಕೊಳ್ಳಿ ಬಿಡಿ. ಇಲ್ಲ ಇಲ್ಲ, ಪರವಾಗಿಲ್ಲ ಅಲ್ವೇನೋ ಮಧು? ನಂಗೆ ತುಂಬ ಇಷ್ಟ ಆಯಿತು ಅಂಕಲ್. ಏನು? ಜ್ಯೂಸು. ಇನ್ನೊಂದು ಗ್ಲಾಸ್ ಸಿಗ್ಬೋದಾ? ಲೋ ಮಗ, ಏನಾಯ್ತು ಹುಡುಗಿ ನೋಡಕ್ ಹೋಗಿದ್ದು? ಹೋಗ್ಲಿ, ಹುಡುಗಿ ಫೋಟೋನ ತೋರ್ಸಪ್ಪ ನೋಡೋಣ. ಲೇ ಗೋಪಿ, ಅವನ ಮಕ ನೋಡಿದ್ರೆ ಗೊತ್ತಾಗಲ್ವೇನೋ ಈ ಸರಿನೂ ದಪ್ಪ ಕಂಡಂಗಿದೆ ಅಂತ. ಹೌದಾ? ಒಳ್ಳೇದಾಯ್ತಲ್ಲ. ಲೋ ಮಧು, ನಿನಗೆ ಈ ಮದುವೆಗಿದೆಲ್ಲ ಸೆಟ್ ಆಗಲ್ಲ ಕಣೋ. ಈ ಮದುವೆ, ಮಕ್ಕಳು, ಮರಿ, ಸಂಸಾರ ಇವೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಕಣೋ. 5-10 ನಿಮಿಷ ಸುಖಕ್ಕೋಸ್ಕರ ಲೈಫ್ ಲಾಂಗ್ ಜೀವನ ಯಾಕೆ ಹಾಳು ಮಾಡ್ಕೋಬೇಕು? ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತಾ ಇದ್ದೀನಿ ಕಣ, ಅರ್ಥನೇ ಆಗ್ತಿಲ್ಲ ಅವ್ರಿಗೆ. ಅದು ಸರಿ, ನನ್ನ ಗಾಡಿಯಲ್ಲೋ? ಅವ್ನ ಗಾಡಿ ರೆಡಿ ಮಾಡ್ಬಿಟ್ಟು ನಾನೇ ಕಾಲ್ ಮಾಡ್ಬೇಕಣ. ಮತ್ತೆ ಬೇಗ ರೆಡಿ ಮಾಡು ಮತ್ತೆ. ಮಾಡಕ್ಕ ಮೂಡಿದ ಕಣಲ್ಲೇ. ಲೇ ಗೋಪಿ, ಇವತ್ತೊಂದಿನ ಬಿಡ ಪಾಪ, ಯಾಕೋ ಡಲ್ ಹೊಡಿತಾವನೆ. ಈಗಲೂ ಡಲ್ ಹೊಡಿತಾನೆ, ಬಾರಿಗೋದ್ರೆ ಒಳ್ಳೆ ಹೊಡಿತಾನೆ. ಸಂಜೆ ಟೈಮ್ ವೇಸ್ಟ್ ಮಾಡ. ಕ್ಲೋಸ್ ದ ಡೋರ್. ಓಕೆ ಓಕೆ, ನಡಿಯ ಹೋಗೋಣ. ನಡಿ. ಇಲ್ಲ, ಇವಾಗ ಎಲ್ಲೋ ಹೋಗ್ತಾ ಇದ್ದೀನಿ, ಆಮೇಲೆ ಮಾಡ್ತೀನಿ. ಆ ಹುಡುಗಿ ಉನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿರೋದೇ ಹೆಚ್ಚು. ನೋಡು, ನೀನು ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಹೇಗಾದರೂ ಅವನ್ನ ಒಪ್ಸು. ಆದರೆ ಅವ್ರಿಗಿನ್ನು ಇವನು ಕುಡಿತಾನೆ ಅನ್ನೋದೇ ಗೊತ್ತಿಲ್ವಲ್ಲ. ಗೊತ್ತಾದರೆ ಇನ್ನು ಸ್ವಲ್ಪ ದಿನ ಹೋಗಲಿ, ಈ ವಿಷಯನ ನಿಧಾನಕ್ಕೆ ಹೇಳೋಣ ಅಂತ ನಾಗರಾಜು ಅಂದಿದ್ದಾನೆ. ಅದು ಈ ಥರ 3 ಹೊತ್ತು ಕುಡ್ಕೊಂಡಿರ್ತಾನೆ ಅನ್ನೋದಲ್ಲ, ಆಗಾಗ ಹಬ್ಬ ಹರಿದಿನಗಳಲ್ಲಿ ಕುಡಿತಾನೆ ಅನ್ನೋದು ಅಷ್ಟೇ. ಸರಿ, ಮೊದಲು ಇವನೇನಂತಾನೋ ನೋಡೋಣ.
ಒಪ್ಕೆನ ಕೇಳು, ಹೋಗು. ಮಧು, ಹುಡುಗಿಗೆ ನೀನು ಇಷ್ಟ ಆಗಿದ್ಯಂತೆ, ನಿಂಗೇನನ್ನಿಸ್ತು? ಮಧು, ಅವರೆಲ್ಲರೂ ನಿನ್ನನ್ನು ಒಪ್ಕೊಂಡಾಯ್ತು. ನೀನೊಬ್ಬ ಹ್ಞೂ ಅಂದರೆ ನಾವು ಮುಂದಿನ ಮಾತುಕತೆ ಆಡ್ತೀವಿ. ಯಾರ ಮಾಡ್ಕೊಳ್ಳಿ. ಯಾರ್ರೀ? ಇವತ್ತು ಹುಡುಗಿ ನೋಡ್ಕೊಂಡು ಬಂದ್ವಲ್ಲ, ಅವ್ರ ಅಪ್ಪ ಕಣೆ. ಓ, ಹೇಳಿ ಶೇಖರ್ ಅವರೇ. ಯಾಕ್ರಿ, ಎಲ್ಲಿಗೆ ಹೊರಟ್ರಿ? BP ಮಾತ್ರೆ ನುಂಗೋಕೆ. ಛೇ, ಇದು ಹೋಗೇನಾ? ನೀಲೇಶ್, ಬಡ್ಡಿ ಮಗ, ಲವ್ ಫಾರ್ ಬೈ. ಕೂಡ್ದಿದ್ದೆಲ್ಲ ಇಳೀತು. ಮಧುಣ್ಣ, ಭಯ ಬಿದ್ನಲ್ಲ. ಯಾವ ಬಂದೆ ಬೆಂಗಳೂರಿಂದ? ನಾನು ಅವಾಗಲೇ ಬಂದೆ. ಸ್ಕೂಲಿಗೆ ರಜಾ ಕೊಟ್ಟರು, ನಮ್ಮ ರವಿ ಮಮ್ಮನ ಜೊತೆ ಊರಿಗೆ ಬಂದ್ಬಿಟ್ಟೆ. ಏನು ಸಮಾಚಾರ? ಏನಿಲ್ಲ ಮಧುಣ್ಣ. ಮಧುಣ್ಣ, ನಿನಗೆ ಮದುವೆ ಅಂತೆ, ಹೌದಾ? ಯಾರು ಹೇಳಿದ್ದ? ಮನೇಲೆಲ್ಲ ಮಾತಾಡ್ಕೊತಿದ್ರು, ಕೇಳಿಸ್ಕೊಂಡೆ. ಮಧುಣ್ಣ, ಮಧುಣ್ಣ. ಯಸ್, ಅಯ್ಯೋ ಚೀ. ಮತ್ತೆ ಎಷ್ಟು ತಿಂಗಳು ರಜಾ? 1-2 ತಿಂಗಳು ಮಧುಣ್ಣ. ಮಧುಣ್ಣ ಮಧುಣ್ಣ, ಚೂರು ಮೊಬೈಲ್ ಕೊಡೋ, ಗೇಮ್ ಆಡ್ಕೊಡ್ತೀನಿ. ಮಕ್ಕಳು ಮೊಬೈಲ್ ಮುಟ್ಬಾರ್ದು. ಮಧುಣ್ಣ ಪ್ಲೀಸ್ ಕೊಡೋ. ಅರ್ಥ ಮಾಡ್ಕೊಳ, ಸುಮ್ಮನಿರೋ ಪ್ಲೀಸ್ ಮಧುಣ್ಣ, ಒಂದ್ಸಲ ಆಡ್ಕೊಡ್ತೀನಿ, ಕೊಡು. ಒಂದ್ಸಲಿ ಹೇಳಿದ್ರೆ ತಿಳ್ಕೊಬೇಕು. ಮೊಬೈಲ್ ಎಲ್ಲ ಮುಟ್ಬೇಡ, ಕತ್ಲಾಗಿದೆ, ಹೊರಡು. ಅಯ್ಯ, ಅದಕ್ಕೆ ಯಾಕೆ ಹಿಂಗಾಡ್ತೀಯ? ಮದುವೆ ಅಂತ ನಿಂಗೆ ಸೊಕ್ಕು ಬಂದಿದೆ. ಏಯ್, ಕಳ್ಚ್ಕೊಳ. ಆಯ್ತಾಯ್ತು, ಹೊರಟೆ. ಏನೋ ಪಾಪ ಅಂತ ಮಾತಾಡ್ಸೋಕೆ ಬಂದರೆ ಗಾಂಚಲಿ ಮಾಡ್ತಾನೆ. हाय भैया। नीलेश। भैया नीलेश नहीं, नीलेश। नीलेश, ಗಾಡಿ ಇನ್ನೂ ರೆಡಿ ಆಗಿಲ್ಲ. ಸಾರಿ, ಬೇಜಾರು ಮಾಡ್ಕೋಬೇಡ. ಅರೆ ಭಯ್ಯ, ನೀವ್ ಯಾಕೆ ಬೇಜಾರಾಗ್ತೀರಾ? ಪರವಾಗಿಲ್ಲ, ಆರಾಮ್ಸೆ ಕರೋ. ಇರಿ, ಇವತ್ತು ನಿಮ್ಮ ಗಾಡಿ ರೆಡಿ ಮಾಡ್ಕೊಂಡು ಕೊಡ್ತೀನಿ. ಭಯ್ಯ, ಕೋಯಿ ಅರ್ಜೆನ್ಸಿ ನೈ, ಟೈಮ್ ಲೋ, ಆರಾಮ್ಸೆ ಕರೋ, ಆರಾಮ್ಸೆ ಕರೋ. ಅಲ್ಲ, ನನ್ನ ಫ್ರೆಂಡು ಗೋಪಾಲ ಗಾಡಿ ಕೇಳ್ತಾ ಇದ್ದ, ಅದಕ್ಕೆ. ಹೌದಾ ಭಯ್ಯ? ಕ್ಯಾ ಕರೋ ಭಯ್ಯ, ನಾನು ನಿಮಗೆ ಅಂತ ಒಂದು ಗಿಫ್ಟ್ ತಂದಿದ್ದೆ, ಕೊಡೋದನ್ನೇ ಮಾಡ್ಬಿಟ್ಟೆ. ಏಕ್ ಮಿನಿಟ್ ಟೈರೋ ಭಯ್ಯ. ಭಯ್ಯ ಥ್ಯಾಂಕ್ ಯು ಭಯ್ಯ. ಭಯ್ಯ, ಇವತ್ತು ನಮ್ಮ ಹುಡುಗಿ ಮೀಟ್ ಮಾಡಕ್ ಹೊರಟಿದ್ದೆ, ಅದಕ್ಕೆ ಇದೇ ಬೈಕ್ ಇರ್ಲಿ ಭಯ್ಯ. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಗಯ್ಯ. ಬಾಯ್ ಬಾಯ್ ಭಯ್ಯ. ಬಾಯ್ ಬಾಯ್. ಇಲ್ಲ, ಸ್ವಲ್ಪ ಮೇಲೆ.
ಮಧು, ಮೊನ್ನೆ ನೋಡ್ಕೊಂಬಂದ್ವಲ್ಲ ಆ ಸಂಬಂಧ ಆಗಲಿಲ್ಲ. ಬೇರೆ ಫೋಟೋ ಬಂದಿದೆ. ನನಗೆ ಯಾವ ಫೋಟೋನ ತೋರಿಸ್ಬೇಡಿ, ನನ್ನ ಮದುವೆನೂ ಆಗಲ್ಲ. ಒಂದ್ಸಲ ಫೋಟೋನಾದ್ರೂ ನೋಡೋ, ಹುಡುಗಿ ಚೆನ್ನಾಗಿದ್ದಾಳೆ. ನೋಡಿದೆ.